ರಾಜ್ಯ ರಾಜಕೀಯದಲ್ಲಿ ಮತ್ತೆ ಶುರುವಾಯಿತು ಪೋಸ್ಟರ್ ವಾರ್. ನಿನ್ನೆ ದೇವೇಗೌಡರ ಆಸ್ತಿ ವಿವರದ ಫ್ಲೆಕ್ಸ್ ಹಾಕಿ ಕಾಂಗ್ರೆಸ್ ಕೌಂಟರ್ ಕೊಟ್ಟಿತ್ತು. ನೋಡಿ, ಈಗ ಫ್ಲೆಕ್ಸ್ ಫೈಟ್ ಜೋರಾಗ್ತಾ ಇದೆ. ಜಟಾಪಟಿ ಶುರುವಾಗಿದೆ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬಿಜೆಪಿ ಮಧ್ಯೆ. ನಿನ್ನೆ ದೇವೇಗೌಡರ ಆಸ್ತಿ ವಿವರದ ಫ್ಲೆಕ್ಸ್ ಅನ್ನು ಹಾಕಿದ್ರು ಮೈಸೂರಿನ ಪ್ರಮುಖ ಸರ್ಕಲ್ಗಳಲ್ಲಿ. ಇವತ್ತು ಜೆಡಿಎಸ್ನಿಂದ ಫ್ಲೆಕ್ಸ್ ಕರಪತ್ರಗಳನ್ನು ಹಾಕಿ ತಿರುಗೇಟು ಕೊಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಕಾಂಗ್ರೆಸ್ಗೆ ಜೆಡಿಎಸ್ ಕಾರ್ಯಕರ್ತರು ಕೌಂಟರ್ ಕೊಟ್ಟಿದ್ದಾರೆ. ಪಾದಯಾತ್ರೆ ಸಮಾರೋಪ ಸಮಾವೇಶದ ವೇಳೆ ಜೆಡಿಎಸ್ ಪೋಸ್ಟರ್ ಈಗ ಅಂಟಿಸಿದೆ. ಮೂಡ ಹಾಗೂ ವಾಲ್ಮೀಕಿ ಹಗರಣದ ಬಗ್ಗೆ ಹಾಕಿ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ನೋಡಿ, ಇದು ಫ್ಲೆಕ್ಸ್ ಫೈಟ್ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ದೇವೇಗೌಡರ ವಿರುದ್ಧ ಕೇಳಿ ಬಂದಂತಹ ಆರೋಪದ ಒಂದು ಲಿಸ್ಟ್ ಅನ್ನ ನಿನ್ನೆ ಹಾಕಲಾಗಿತ್ತು. ಜೆಡಿಎಸ್ನವರು ಕೂಡ ಪ್ರೊಟೆಸ್ಟ್ ಮಾಡಿ ವಿರೋಧವನ್ನು ಮಾಡಿದ್ರು. ಅಂದರೆ ಭೂ ಕಬಳಿಕೆಯ ಪಕ್ಷಿ ನೋಟ, ದೇವೇಗೌಡರ ಕುಟುಂಬದ್ದು ಮೂಡಾ ಸೈಟ್ ಅಕ್ರಮವಾಗಿ ತೆಗೆದುಕೊಂಡಿದ್ದು ಅಂತೇಳಿ ಯಾರ್ಯಾರು ಅವ್ರ ರಿಲೇಷನ್ಗೆ ಎಷ್ಟೆಷ್ಟು ಹೋಗಿದೆ, ಎಷ್ಟು ಸೈಟು, ಅದು ಬಿಜೆಪಿಯಿಂದ ಪ್ರಕಟಣೆಯಾದಂಥ ಜಾಹೀರಾತು. ನೋಡಿ, ಈಗ ಇವರು ಜೆಡಿಎಸ್ನವ್ರು ಹಾಕಿದ್ದಾರೆ ನೋಡಿ, ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರ, ಸಾಧ್ಯವಾದಷ್ಟು ದೋಚಿಕೋ ಎನ್ನುವುದೇ ನೀತಿ, ದುರಾಡಳಿತಕ್ಕೆ ಶೋಷಿತ ಅಧಿಕಾರಿಗಳೇ ಬಲಿ, ಪರಿಶಿಷ್ಟರ ನಿಧಿಗೆ ಕನ್ನ, ವಾಲ್ಮೀಕಿ ಆರೋಪ ಪಟ್ಟಿ, ನಾಗೇಂದ್ರ ದದ್ದಲ್ ಹೇಸಲಿಲ್ಲ, ವಾಲ್ಮೀಕಿ ನಿಗಮದ ಹಣ ಮದ್ಯ ಖರೀದಿಗೆ ಬಳಕೆ, ಕಾಂಗ್ರೆಸ್ನಿಂದ ರೈತ ವಿರೋಧಿ ನೀತಿ, ವಿದೇಶದಲ್ಲಿ PhD ನೆರವು ರದ್ದು. ನೋಡಿ, ಅವರಿಗೆ ಇವರು ಈಗ ಕೌಂಟ್ರನ್ನು ಕೊಟ್ಟಿದ್ದಾರೆ. ಪ್ರಮುಖವಾದಂಥ ಸರ್ಕಲ್ಗಳಲ್ಲಿ ಈಗ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಮೇಲಿನ ಆರೋಪಗಳ ಹಗರಣಗಳ ಪಟ್ಟಿಯನ್ನು ಇವರು ಕೂಡ ಪೋಸ್ಟರ್ ಮಾಡಿ ಅಂಟಿಸಿದ್ದಾರೆ. ಅಂದರೆ ಪ್ರತಿ ಕೌಂಟ್ರ್ ಇದು. ಈಗ ನಿನ್ನೆ ಜನಾಂದೋಲನ ಸಮಾವೇಶ ನಡೆದಿತ್ತು ಕಾಂಗ್ರೆಸ್ನದ್ದು, ಶಕ್ತಿ ಪ್ರದರ್ಶನ. ಈಗ ಇವತ್ತು BJP JDSನದ್ದು ಸಮಾರೋಪ ಸಮಾವೇಶ ಇದೆ ಇವತ್ತು ಮೈಸೂರಿನಲ್ಲಿ. ಹಾಗಾಗಿನೇ ಈಗ ನಿನ್ನೆ ಅವರು ಈ ರೀತಿಯಾಗಿ ಕೌಂಟರ್ಗಳನ್ನು ಕೊಟ್ಟಿದ್ದರು. ಈಗ ನಾವು ಸುಮ್ಮನೆ ಕೂತ್ರೆ ಮತ್ತೆ ಅದು ಬೇರೆ ಸಂದೇಶ ಹೋಗುತ್ತೆ ಅಂಥೇಳಿ ಇವರು ಕೂಡ ಕೆಲವೊಂದಿಷ್ಟು ಅವರ ಮೇಲೆ ಬಂದಿರುವಂತಹ ಆರೋಪಗಳ ಹಗರಣಗಳ ಪಟ್ಟಿಯನ್ನು ಒಂದು ಫ್ಲೆಕ್ಸ್ ಮಾಡಿ ಸರ್ಕಲಲ್ಲಿ ಅಂಟಿಸಿಬಿಟ್ಟಿದ್ದಾರೆ. ನೋಡಿ, ದೇವೇಗೌಡರ ಒಂದು ಭೂ ಕಬಳಿಕೆ ಆರೋಪ ಏನಿದೆ, ಅದರಲ್ಲೂ ಜಾಹೀರಾತಿನಲ್ಲಿ ಬಂದಿದ್ದು, ಅದನ್ನು ಡೀಟೇಲಾಗಿ ಹಾಕಿದ್ರು. ಪೇಪರ್ ಕಟ್ಟಿಂಗ್ಸ್ ನಾವು ನೋಡ್ತಾ ಇದ್ವಿ. ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸೈಟ್ ಹೋಗಿದೆ, ಅದು ದೇವೇಗೌಡರ ಫ್ಯಾಮಿಲಿಗೆ ಯಾವ ಸಂದರ್ಭದಲ್ಲಿ, BJPಯರೇನು ಆ ಸಂದರ್ಭದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು ಅದನ್ನು ಮೆನ್ಷನ್ ಮಾಡಿದರು. ಈಗ ಅದಕ್ಕೆ ವಿರುದ್ಧವಾಗಿ ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರ. ನೋಡಿ, ಇವರು ಕೂಡ ಅಲ್ಲಿ ಲಿಸ್ಟನ್ನು ಮಾಡಿ ಈಗ ಪೋಸ್ಟರನ್ನು ಅಂಟಿಸಿದ್ದಾರೆ. ಈ ಫೈಟ್ ಈಗ ತಾರಕಕ್ಕೆ ಏರ್ತಾ ಇದೆ. ಅಂದರೆ ಇದು ಕಂಪ್ಲೀಟಾಗಿ ರಾಜಕೀಯ. ಅವ್ರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ನಾವು ಯಾಕೆ ಅವ್ರ ಮೇಲೆ ಆರೋಪ ಮಾಡಬಾರ್ದು, ಅವ್ರದ್ದು ಕೂಡ ಲಿಸ್ಟೇ ಇದೆ. ಇದಕ್ಕೇನು ಹೇಳ್ತಾರೆ ಈಗ ಅಂದರೆ ಯಾರ್ಯಾರು ಲಾಭವನ್ನು ಮಾಡಿಕೊಳ್ಬೇಕು ಈ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ನಡೀತಾ ಇದೆ. ನಿನ್ನೆ JDS ನಾಯಕರ ಆಕ್ರೋಶಕ್ಕೆ ಪೋಸ್ಟರ್ ಕಾರಣ ಆಗಿತ್ತು. ದೇವೇಗೌಡರ ವಿರುದ್ಧ ಹಾಕಿದಂಥ ಒಂದು ಪೋಸ್ಟರ್. ಸಾರಾ ಮಹೇಶ್ ಸೇರಿದಂತೆ ಸಾಕಷ್ಟು ಜನ JDS ನಾಯಕರು ಅಲ್ಲಿ ಬಂದಿದ್ದರು, ವಿರೋಧ ಮಾಡಿದ್ರು, ಆದರೂ ತೆರವುಗೊಳಿಸಿರಲಿಲ್ಲ. ಈಗ ಇವ್ರ ಸರದಿ, ಇವತ್ತು ಇವ್ರ ಕಾರ್ಯಕ್ರಮ ಇದೆ. ಇವರೀಗ ಕಾಂಗ್ರೆಸ್ ಹಗರಣಗಳ ಪಟ್ಟಿಯನ್ನು ಪೋಸ್ಟರ್ ಮಾಡಿ ಅಂಟಿಸಿದ್ದಾರೆ. ಇದು ಕೂಡ ಈಗ ವಿರೋಧಕ್ಕೆ ಕಾರಣ ಆಗಬಹುದು. ಜಟಾಪಟಿ ಕಾರಣ ಆಗ್ತಾ ಇದೆ. ಅವರವರ ಸರ್ಕಾರದ ಸಂದರ್ಭದಲ್ಲಿ ಆದಂತಹ ಹಗರಣಗಳು ಒಂದೊಂದಾಗೆ ಈಗ ಜನರಿಗೆ ಗೊತ್ತಾಗ್ತಾ ಇದೆ. ಇವ್ರದ್ದು ಅವ್ರದ್ದು ಇವರೀಗ ಬಿಚ್ಚಿಡ್ತಾ ಇದ್ದಾರೆ. ಅದು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ. ಓ ಹೌದಾ, ದೇವೇಗೌಡರ ಕುಟುಂಬದ ಮೇಲೆ ಇಂಥ ಆರೋಪನ, ಅಷ್ಟು ಸೈಟ್ ತೆಗೆದುಕೊಂಡಿದ್ರಾ, ಓ ಕಾಂಗ್ರೆಸ್ ಸರ್ಕಾರದಲ್ಲಿ ಇಷ್ಟೆಲ್ಲ ಹಗರಣಗಳಾಗಿದ್ದಾವಾ ಅಂದರೆ ಜನ ಈ ರೀತಿ ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲ ಪಕ್ಷಗಳದ್ದು ಅದೇ ಕಥೆ ಅಂಥೇಳಿ. ಹಾಗಾಗಿನೇ ಈಗ ಈ ನಾರ್ಮಲ್ ಆಗಿರುವಂಥ ಶುಭಾಶಯಗಳು, ಸ್ವಾಗತ ಕೋರುವಂತಹ ಫ್ಲೆಕ್ಸು ಪೋಸ್ಟರ್ಗಳಿಂದ ಈ ಭ್ರಷ್ಟಾಚಾರದ ಈ ಹಗರಣಗಳ ಫ್ಲೆಕ್ಸ್ಗಳು ಜನರ ಗಮನ ಸೆಳೀತಾ ಇದೆ. ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಬಹಳ ಕುತೂಹಲದಿಂದ. ಏನಪ್ಪ, ಏನೋ ಒಂದು ಪಟ್ಟಿ ಹಾಕಿದ್ದಾರೆ JDSನವರು, ಇಲ್ಲೇನೇನೋ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಯಾವ್ಯಾವ ಪ್ರಕರಣ ಇದು ಅಂಥೇಳಿ. ನಿನ್ನೆ ಕೂಡ ಹಾಗೆ ಅಲ್ಲಿ ಬರೋದು, ಆ ಪಟ್ಟಿಗಳು ನೋಡೋದು, ಹೌದಾ ದೇವೇಗೌಡರು ಮೂಡ ಅಲ್ಲಿ ಸೈಡ್ ತೊಗೊಂಡಿದ್ರಂತಲ್ಲ,
ಅವ್ರ ಕುಟುಂಬಸ್ಥರಿಗೆಲ್ಲ ಹಂಚಿದ್ರಂತೆ, 36 ಸೈಟ್ ಅಂತೆ. ಈಗ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇವರೇನು ಸಾಚ, ಈ ಥರದ ಒಂದು ಚರ್ಚೆಯನ್ನು ಅಲ್ಲಿ ನೋಡ್ತಾ ಇದ್ದಂಥ ಸಾರ್ವಜನಿಕರು ಮಾಡ್ತಾ ಇದ್ದರು. ಹಾಗಾಗಿನೇ ಈಗ ಪೋಸ್ಟರ್ ವಾರ್ ತಾರಕಕ್ಕೇರ್ತಾ ಇದೆ. ಈಗ ಆಯಾ ಪಕ್ಷದ ಕಾಲದ ಸಂದರ್ಭದಲ್ಲಿ ಆದಂತಹ ಹಗರಣಗಳನ್ನು ರಾಜಕೀಯ ನಾಯಕರು, ಅವರ ಪಕ್ಷದ ಕಾರ್ಯಕರ್ತರು, ನಾಯಕರು ಈ ಪೋಸ್ಟರ್ಗಳನ್ನು ಅಂಟಿಸೋದ್ರ ಮೂಲಕ ಸತ್ಯವನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ಜನರಿಗೆ ಗೊತ್ತಾಗ್ತಾ ಇದೆ ಎಲ್ಲವೂ ಕೂಡ, ಯಾವ ಸಮಯದಲ್ಲಿ ಏನೆಲ್ಲ ಹಗರಣಗಳಾಗಿದ್ದವು ಅಂತ. ಇದು ನೋಡಿ ಕಾಂಗ್ರೆಸ್ನವರು, ನೀವು ಬಲಭಾಗದಲ್ಲಿ ನೋಡ್ತಾ ಇದ್ದೀವಿ, ಇವರು ಕಾಂಗ್ರೆಸ್ನವರು ನಿನ್ನೆ ಹಾಕಿದಂಥ ಒಂದು ಪೋಸ್ಟರ್ ಇದು ನೋಡಿ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ. ಇದ್ಯಾರೋ BJPಯವರು ಕೊಟ್ಟಿದ್ದಿದ್ದು ಜಾಹೀರಾತನ್ನು, ಅಲ್ಲೆಲ್ಲ ಡೀಟೇಲ್ಸ್ ಆಗಿದೆ, ಅದು ಕೆಳಗಡೆ ಎಲ್ಲ ಡೀಟೇಲ್ ಆಗಿದೆ. ದೇವೇಗೌಡರ ಮಕ್ಕಳಿಗೆ, ದೇವೇಗೌಡರ ಸಂಬಂಧಿಕರಿಗೆ, ಯಾರ್ಯಾರಿಗೆಲ್ಲ ಸೈಟನ್ನು ಮೂಡಾದಿಂದ ಕೊಡಲಾಗಿತ್ತು, ಅಕ್ರಮವಾಗಿ ಹಂಚಿಕೆ ಮಾಡಲಾಗಿತ್ತು, ಯಾವ ಸ್ಥಳದಲ್ಲಿ ಸೈಟ್ ಕೊಟ್ಟಿದ್ದಾರೆ, 30-40 ಎಲ್ಲವನ್ನು ಅದೇನಿತ್ತೋ ಡಿಟ್ಟು ಅದನ್ನು ದೊಡ್ಡದಾಗಿ ಪೋಸ್ಟರ್ ಮಾಡಿ ಮೈಸೂರಿನಲ್ಲಿ ಅಂಟಿಸಿದ್ರು, ಮುಜುಗರ ಆಗಲಿ ಅಂತ. ಈಗ BJP JDSನವ್ರು ಈಗ ಪಾದಯಾತ್ರೆ ಮೈಸೂರು ತಲುಪಿದೆಯಲ್ಲ, ಅವ್ರು ನೋಡಿದ ತಕ್ಷಣ ಅವ್ರಿಗೆ ಅದು ಮುಜುಗರ ಆಗಲಿ ಅನ್ನುವಂಥ ಒಂದು ಉದ್ದೇಶ. ಜೊತೆಗೆ ಕಾಂಗ್ರೆಸ್ನವ್ರದ್ದು ಅಷ್ಟೇ, ಈಗ ಕಾಂಗ್ರೆಸ್ ನಾಯಕರಿಗೆ ಅವ್ರಿಗೂ ಕೂಡ ಅಷ್ಟೇ, ತಮ್ಮ ಕಾಲದ ಹಗರಣಗಳ ಬಗ್ಗೆ ಅವ್ರಿಗೂ ಕೂಡ ಅರಿವಾಗಲಿ ಅನ್ನುವಂಥ ಉದ್ದೇಶದಿಂದ